ತುಲಾ ರಾಶಿ ವೀಕ್ಷಕರಿಗೆಲ್ಲ ಸ್ವಾಗತ. ಚಿತ್ತಾ ನಕ್ಷತ್ರ 3-4 ಪಾದಗಳು, ಸ್ವಾತಿ ನಕ್ಷತ್ರ 4 ಪಾದಗಳು, ಹಾಗೇನೆ ವಿಶಾಖ ನಕ್ಷತ್ರ 1, 2, 3 ಪಾದಗಳು ತುಲಾ ರಾಶಿಯಲ್ಲಿ ಬರ್ತಕ್ಕಂತಹ ನಕ್ಷತ್ರಗಳಾಗಿರುತ್ತೆ. ಶ್ರೀ ಪರಾಭವ ನಮ್ಮ ಸಂವತ್ಸರದಲ್ಲಿ ತುಲಾ ರಾಶಿಯವರಿಗೆ ವರ್ಷ ಪೂರ್ತಿ ಕೂಡ ಶನಿ ಮೀನ ರಾಶಿಯಲ್ಲೇ ಸಂಚಾರವನ್ನು ಮಾಡ್ತಾ ಇರ್ತಾರೆ. ಅಂದ್ರೆ ನಿಮ್ಮ ಜನ್ಮ ರಾಶಿಯಿಂದ 6ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇರ್ತಾರೆ. ಹಾಗೂ ರಾಹು ಕೇತುಗಳು ಮುಖ್ಯವಾಗಿ ಈ ವರ್ಷದ ಅಂತ್ಯದವರೆಗೆ ಡಿಸೆಂಬರ್ 5ನೇ ತಾರೀಕಿನ ತನಕನೂ ಕೂಡ ರಾಹು ಕೇತು ಬದಲಾವಣೆ ಇರೋದಿಲ್ಲ. ರಾಹು ಕುಂಭರಾಶಿಯಲ್ಲಿ ಸಂಚಾರ, ಕೇತು ಸಿಂಹ ರಾಶಿಯಲ್ಲಿ ಸಂಚಾರ. ಅಂದ್ರೆ ನಿಮ್ಮ ಜನ್ಮ ರಾಶಿಯಿಂದ ಪಂಚಮ ಸ್ಥಾನದಲ್ಲಿ ರಾಹು, ಲಾಭ ಸ್ಥಾನದಲ್ಲಿ ಕೇತು. ಆದ್ರೆ ಡಿಸೆಂಬರ್ 5ನೇ ತಾರೀಕಿನ ನಂತರ ರಾಹು ಮಕರಕ್ಕೆ ಪ್ರವೇಶ, ಕೇತು ಕರ್ಕಾಟಕ ರಾಶಿಗೆ ಪ್ರವೇಶ. ಅಂದ್ರೆ ನಿಮ್ಮ ಜನ್ಮ ರಾಶಿಯಿಂದ 4ನೇ ಮನೆಗೆ ರಾಹು ಪ್ರವೇಶ ಮಾಡ್ತಾ ಇರೋದು, ದಶಮ ಸ್ಥಾನಕ್ಕೆ ಕೇತುವಿನ ಪ್ರವೇಶ. ಇನ್ನು ಗುರು ಸಂಚಾರ, ಗುರು ಜೂನ್ 1ನೇ ತಾರೀಕಿನ ತನಕ ಮಿಥುನ ರಾಶಿಯಲ್ಲಿ ಸಂಚಾರ, ಅಂದ್ರೆ ನಿಮ್ಮ ಜನ್ಮ ರಾಶಿಯಿಂದ ನವಮ ಸ್ಥಾನದಲ್ಲಿ ಸಂಚಾರ. ಜೂನ್ 1ನೇ ತಾರೀಕು ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ. ಜೂನ್ 1ನೇ ತಾರೀಕಿನಿಂದ ಅಕ್ಟೋಬರ್ 31ನೇ ತಾರೀಕಿನ ತನಕ ಮಾತ್ರ ಕರ್ಕಾಟಕ ರಾಶಿಯಲ್ಲಿ ಇರ್ತಾರೆ. ಕೇವಲ 5 ತಿಂಗಳ ಕಾಲ ಮಾತ್ರ ಕರ್ಕಾಟಕ ರಾಶಿಯಲ್ಲಿ ಸಂಚಾರ. ಅಕ್ಟೋಬರ್ 31ಕ್ಕೆ ಸಿಂಹ ರಾಶಿಗೆ ಬಂದು 1 ತಿಂಗಳ ಕಾಲ ಅಲ್ಲಿ ಇಟ್ಕೊಂಡ್ಬಿಟ್ಟು ವಕ್ರೆಯಾಗಿ ಮತ್ತೆ ಹಿಂದಕ್ಕೆ ವರ್ಷದ ಅಂತ್ಯದಲ್ಲಿ ಮತ್ತೆ ಹಿಂದಕ್ಕೆ ಕರ್ಕಾಟಕ ರಾಶಿಗೆ ಸಂಚಾರ ಮಾಡ್ತಾ ಇರ್ತಾರೆ. ಈ ಗ್ರಹ ಸಂಚಾರ ರೀತ್ಯ ಈ ಒಂದು ತುಲಾ ರಾಶಿಯವರಿಗೆ, ಮುಖ್ಯವಾಗಿ ತುಲಾ ರಾಶಿಯ ವೀಕ್ಷಕರಿಗೆ ಒಂದು ಮುಖ್ಯವಾಗಿರ್ತಕ್ಕಂತಹ ವಿಷಯ ನೀವು ಗಮನಿಸಲೇಬೇಕು. ನೋಡಿ, ಗೋಚಾರದಿಂದ ನಾವು ಗುರುಬಲ, ಶನಿಬಲ, ರಾಹುಕೇತು ಬಲ, ಹಾಗೇನೆ ಆದಾಯ ವ್ಯಯಫಲಗಳನ್ನ ಹೇಳ್ತಾ ಇದ್ದೇವೆ. ಒಂದು ರಾಶಿಗೆ ಈ ವರ್ಷ ಗುರುಬಲ ಇದ್ರೆ ಮುಂದಿನ ವರ್ಷ ಆ ರಾಶಿಗೆ ಗುರುಬಲ ಇರೋದಿಲ್ಲ. ಹಾಗೇನೆ ಸಾಕಷ್ಟು ಜನ ಹೇಳ್ತಾ ಇರ್ತಾರೆ ಸಾಡೆ ಸಾತಿ ಶನಿ ಮುಕ್ತ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ಆದ್ರೂ ನಮ್ಗೆ ಒಳ್ಳೇದಾಗ್ತಿಲ್ಲ ಅಂತ ಹೇಳ್ಬಿಟ್ಟು. ಸ್ನೇಹಿತರೆ ನೋಡಿ, ಗೋಚಾರದಲ್ಲಿ ಇರ್ತಕ್ಕಂತಹ ಗುರುಬಲ, ಶನಿ ಬಲದಿಂದಲೇ, ಆದಾಯ ವ್ಯಯಫಲದಿಂದಲೇ ನಮ್ಮ ಜೀವನದಲ್ಲಿ ಎಲ್ಲನೂ ಕೂಡ ನಡೆಯುವುದಿಲ್ಲ. ನೋಡಿ, ನಮ್ಮ ವೈಯಕ್ತಿಕ ಜನ್ಮ ಜಾತಕದಲ್ಲಿ ಉತ್ತಮವಾಗಿರ್ತಕ್ಕಂತಹ ಗ್ರಹ ದಶಗಳು ಏನಾದ್ರೂ ನಡೀತಾ ಇದ್ರೆ, ಗೋಚಾರದಲ್ಲಿ ಗುರುಬಲ ಇದ್ರು ಇಲ್ಲ ಅಂದ್ರೂ ಕೂಡ ನಮಗೆ ಉತ್ತಮವಾದ ಗ್ರಹ ದಶ ನಡೀತಾ ಇದೆಯಲ್ವಾ, ಸೊ ನಮ್ಮ ಜೀವನದಲ್ಲಿ ಚೆನ್ನಾಗೇ ಇರುತ್ತೆ. ಅದೇ ಉತ್ತಮವಾಗಿರ್ತಕ್ಕಂತಹ ಗ್ರಹ ದಶ ನಡೀತಾ ಇರ್ಬೇಕಾದ್ರೆ ಅದೇ ಸಮಯದಲ್ಲಿ ಗುರುಬಲ ಬಂದ್ರೆ ಮತ್ತಷ್ಟು ಅದರ ದುಪ್ಪಟ್ಟು ಒಳ್ಳೆ ಸುಖವನ್ನು ಪಡಿತೀವಿ, ಒಳ್ಳೆ ಸಂತೋಷಕರವಾಗಿರ್ತಕ್ಕಂತಹ ಜೀವನವನ್ನು ಪಡಿತೀವಿ ನಾವು. ಅದೇ ನಮ್ಮ ವೈಯಕ್ತಿಕ ಜನ್ಮ ಜಾತಕದಲ್ಲಿ ಪಾಪ ಗ್ರಹಗಳ ದಶಾಭುಕ್ತಿ ನಡೀತಾ ಇದ್ರೆ ಆ ಸಮಯದಲ್ಲಿ ನಾವು ತುಂಬಾ ನೋವು ಪಡ್ತಾ ಇರ್ತೀವಿ. ಯಾಕಂದ್ರೆ ನಮ್ ಗ್ರಹ ದಶ ಚೆನ್ನಾಗಿರೋದಿಲ್ಲ, ತುಂಬಾ ನೋವು ಪಡ್ತಾ ಇರ್ತೀವಿ. ಆ ಸಮಯದಲ್ಲಿ ಏನಾದ್ರೂ ಗುರುಬಲ ಬಂದ್ರೆ ತಾತ್ಕಾಲಿಕವಾಗಿ ಎಷ್ಟು ದಿನ ಗುರುಬಲ ಇರುತ್ತೋ ಅಷ್ಟು ದಿನ ಮಾತ್ರ ನಮಗೆ ಸ್ವಲ್ಪ ನಿಟ್ಟುಸಿರು ಬಿಡೋದಕ್ಕೆ ಅವಕಾಶ ಸಿಗುತ್ತೆ. ಅಂದ್ರೆ ಬೇಸಿಗೆಯಲ್ಲಿ ಮಳೆ ಬಂದು ಹೋದಂಗೆ ಇರುತ್ತೆ ಅಷ್ಟೇ. ಗುರುಬಲ ಶನಿಬಲ ಅಂದ್ರೆ ಅದೇ ತರಹನೇ ತಾತ್ಕಾಲಿಕವಾಗಿ ಗೋಚಾರದಲ್ಲೇ ಗುರುಬಲ ಶನಿಬಲದಿಂದ ಎಲ್ಲವೂ ನಡೆಯುವುದಿಲ್ಲ. ನಮ್ಮ ಒಂದು ಜೀವನದಲ್ಲಿ ನಮ್ಮ ದಶಾಭಕ್ತಿ ತುಂಬಾ ಮುಖ್ಯ. ಅಲ್ಲಿ ಚೆನ್ನಾಗಿಲ್ವಾ, ನಾವು ಕರೆಕ್ಟ್ ಆಗಿರ್ತಕ್ಕಂತಹ ಪರಿಹಾರ ಮಾಡ್ಕೊಳೋದಿಲ್ಲ. ಕರೆಕ್ಟ್ ಆಗಿರ್ತಕ್ಕಂತಹ ಪರಿಹಾರ ಅಂದ್ರೆ ಟೈಫಾಯ್ಡ್ ಬಂದ್ರೆ ಟೈಫಾಯ್ಡ್ ಟ್ಯಾಬ್ಲೆಟ್ ತಗೋಬೇಕು, ಮಲೇರಿಯಾ ಬಂದ್ರೆ ಮಲೇರಿಯಾ ಟ್ಯಾಬ್ಲೆಟ್ ತಗೋಬೇಕು. ಈಗ ಗುರುದಶ ನಡೀತಾ ಇದೆ, ಗುರು ಚೆನ್ನಾಗಿಲ್ಲ ನಮ್ಮ ಜಾತಕದಲ್ಲಿ, 16 ವರ್ಷ ಗುರು ಮಹಾದಶ ಇರುತ್ತೆ. ಆ 16 ವರ್ಷನೂ ಕೂಡ ನಮಗೆ ಚೆನ್ನಾಗಿರ್ಬೇಕು ಅಂದ್ರೆ ದತ್ತಾತ್ರೇಯ ಆರಾಧನೆ ಮಾಡಬೇಕು. ನಾವು ಯಾವುದೋ ದೇವಿ ಆರಾಧನೆನೋ ಎಲ್ಲ ಮೂಢನಂಬಿಕೆ ನಂಬ್ಕೊಂಡು ಕುತ್ಕೊಂಡ್ರೆ ಅದಾಗೋದಿಲ್ಲ. ಸೊ ಆ ಗ್ರಹ ದಶ ನಮಗೆ ಆ ಪರಿಹಾರ ಮಾಡ್ಕೊಳಕ್ ಬಿಡ್ಬೇಕು ಅಂದ್ರೆ ಅದು ಸ್ವಲ್ಪ ಬಲಿಷ್ಠ ಆಗಿರ್ಬೇಕು. ಸೊ ತುಂಬಾ ಇದೆ, ನಿಮ್ಗೆ ಅರ್ಥ ಆಗ್ಲಿ ಅನ್ನೋದು ಉದ್ದೇಶಕ್ಕೋಸ್ಕರ ನಾನು ಇದನ್ನೆಲ್ಲ ಹೇಳ್ತಾ ಇದ್ದೇನೆ. ಇನ್ನು ಈ ತುಲಾ ರಾಶಿಯವರಿಗೆ ಶ್ರೀ ಪರಾಭವ ನಮ್ಮ ಸಂವತ್ಸರದಲ್ಲಿ ಮುಖ್ಯವಾಗಿ ಜೂನ್ 1ನೇ ತಾರೀಕಿನ ತನಕ ತುಂಬಾ ಅವಧಿ ಉತ್ತಮವಾಗಿರುತ್ತೆ. ಯಾಕಂದ್ರೆ ಗುರುಬಲ ಇರುತ್ತೆ, ಸ್ವಲ್ಪ ಪರವಾಗಿಲ್ಲ. ಆದಾಯದಲ್ಲಿ ಸ್ವಲ್ಪ ಒಂದ್ 4 ಕಾಸು ಬರ್ತಾ ಇರುತ್ತೆ. ಸ್ವಲ್ಪ ತೀರ್ಥಕ್ಷೇತ್ರಗಳ ದರ್ಶನ ಮಾಡ್ಕೊಳ್ತೀರಾ, ಪ್ರಯಾಣಗಳನ್ನ ಜಾಸ್ತಿ ಮಾಡ್ತೀರಾ, ಅಂದ್ರೆ ಜರ್ನೀಸ್ ಜಾಸ್ತಿ ಇರುತ್ತೆ. ತೀರ್ಥಕ್ಷೇತ್ರಕ್ಕೆ ಹೋಗ್ಬೇಕು ಅಂತ ಮನಸ್ಸು ಕೂಡ ಆಗುತ್ತೆ ಕೆಲವರಿಗೆ. ಹಾಗೇನೆ ವಿದ್ಯಾರ್ಥಿಗಳು ಓದಿನಲ್ಲಿ ಸ್ವಲ್ಪ ಮುಂದುವರಿತಾರೆ. ಹಾಗೇನೆ ತಂದೆಯ ಜೊತೆ ಇರ್ತಕ್ಕಂತಹ ಬಾಂಧವ್ಯ ಇನ್ನೂ ಸ್ವಲ್ಪ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಸ್ವಲ್ಪ ಚೆನ್ನಾಗಿರುತ್ತೆ ಗುರುಬಲ ಇರೋದ್ರಿಂದ. ಸ್ನೇಹಿತರೆ, ಜೂನ್ 1ನೇ ತಾರೀಕಿನಿಂದ ಗುರು ದಶಮ ಸ್ಥಾನಕ್ಕೆ ಪ್ರವೇಶ ಆಗ್ತಾ ಇದೆ. ದಶಮ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾ ಇರ್ತಕ್ಕಂತಹ ಈ ಸಮಯ ಏನಿದೆ, ಈ ಸಮಯದಲ್ಲಿ ಉದ್ಯೋಗದಲ್ಲಿ ಆಕಸ್ಮಿಕ ಬದಲಾವಣೆಗಳನ್ನ ನೋಡ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಸಡನ್ ಆಗಿ ಟ್ರಾನ್ಸ್ಫರ್ ಆಗ್ತಕ್ಕಂಥದ್ದು, ಸಡನ್ ಆಗಿ ಹೊಸ ಪ್ರಾಜೆಕ್ಟ್ ನಿಮ್ಮ ಮೇಲೇನೆ ಬಂದು ಬೀಳ್ತಕ್ಕಂಥದ್ದು, 2-3 ಮಾಡ್ತಕ್ಕಂತಹ ಕೆಲಸ ನೀವು ಒಬ್ಬರೇ ಮಾಡ್ಬೇಕಾಗಿರೋ ಪರಿಸ್ಥಿತಿ ನಿರ್ಮಾಣ ಆಗ್ತಕ್ಕಂಥದ್ದು, ಯಾರೋ ಡೆಪ್ಯುಟೇಷನ್ ಮೇಲೆ ಎಲ್ಲ ಹೋಗ್ಬಿಡ್ತಾರೆ, ಅವ್ರ ಕೆಲಸನ ನೀವೇ ಮಾಡಬೇಕು. ಸೊ ಈ ತರಹದ ಸನ್ನಿವೇಶಗಳು, ಅಂದ್ರೆ ಉದ್ಯೋಗದಲ್ಲಿ ಸ್ವಲ್ಪ ಒತ್ತಡಗಳು ಜಾಸ್ತಿ ಆಗ್ತಕ್ಕಂಥದ್ದು. ಕೆಲಸ ಏನೋ ಜಾಸ್ತಿ ಇರುತ್ತೆ, ಬಟ್ ಸಂಬಳ ಮಾತ್ರ ಅದೇ ತರನೇ ಇರುತ್ತೆ. ಸ್ವಲ್ಪ ಸಂಬಳ ಅಂತಕ್ಕಂಥದ್ದು ಅಂದ್ರೆ ದಶಮ ಸ್ಥಾನದಲ್ಲಿ ಗುರುವಿನ ಸಂಚಾರ ನಡಿಬೇಕಾದ್ರೆ ಹೆಚ್ಚಿನ ಮಟ್ಟಕ್ಕೆ ಆದಾಯದಲ್ಲಿ ವೃದ್ಧಿ ಕಾಣಲಿಕ್ಕೆ ಆಗಲ್ಲ. ಬಟ್ ಕೆಲಸ ಮಾಡ್ಲಿಕ್ಕೆ ಮತ್ತೆ ಆಮೇಲೆ ಕೆಲಸ ಮಾಡ್ತಕ್ಕಂತಹ ಜಾಗದಲ್ಲಿ ನಿಮಗೆ
ಒಂದು ಅಪ್ರಿಸಿಯೇಷನ್ ಸಿಗೋದಕ್ಕೆ ಸ್ವಲ್ಪ ಈ ಒಂದು ಬದಲಾವಣೆಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಬಟ್ ಆದಾಯದ ವಿಚಾರದಲ್ಲಿ ಅಂತೂ ದೊಡ್ಡ ಮಟ್ಟಕ್ಕೆ ಅಂತೂ ನಾವು ನಿರೀಕ್ಷಣೆ ಮಾಡೋಕ್ಕಾಗಲ್ಲ. ಹಾಗೇನೆ ದಶಮ ಸ್ಥಾನದಲ್ಲಿ ಗುರುವಿನ ಸಂಚಾರ ನಡಿಬೇಕಾದ್ರೆ ಕರ್ಕಾಟಕ ರಾಶಿಯಲ್ಲಿ ಕುತ್ಕೊಂಡು ನವಮ ದೃಷ್ಟಿಯಲ್ಲಿ 6ನೇ ಮನೆಯನ್ನು ನೋಡ್ತಾ ಇರೋದ್ರಿಂದ ನೋಡಿ, ಈ ಲಾಯರ್ಸ್ ವೃತ್ತಿಯಲ್ಲಿ ಇರ್ತಕ್ಕಂಥವ್ರು, ಜಡ್ಜಸ್ ಆಗಿರಬಹುದು, ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಆಗಿರಬಹುದು, ಅಥವಾ ಮಿನಿಸ್ಟರಿ ಇಲಾಖೆಯಲ್ಲಿ ಮಿನಿಸ್ಟರಿ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಸ್ವಲ್ಪ ತುಂಬಾ ಒಳ್ಳೆಯ ಒಂದು ಜವಾಬ್ದಾರಿಯುತವಾಗಿರ್ತಕ್ಕಂತಹ ಹುದ್ದೆಗಳು ಸಿಗ್ತಕ್ಕಂತಹ ಒಂದು ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ಮತ್ತೊಮ್ಮೆ ರೈತರಿಗೂ ಕೂಡ ಕಷ್ಟ ಜಾಸ್ತಿ. ಅಂದ್ರೆ ಗುರು ದಶಮ ಸ್ಥಾನಕ್ಕೆ ಬಂದಾಗ ಜಾಸ್ತಿ ಕಷ್ಟಪಡೋ ತರ ಮಾಡ್ತಾರೆ, ಜಾಸ್ತಿ ಎಫರ್ಟ್ ಹಾಕ್ಬೇಕು ಆ ತರ ಮಾಡ್ತಾರೆ. ಬಟ್ ಎಲ್ಲೋ ಒಂದ್ ಕಡೆ ನಮ್ಗೆ ನಾವು ಅಂದ್ಕೊಂಡಿರೋ ಮಟ್ಟಕ್ಕೆ ಆದಾಯವನ್ನು ಗಳಿಕೆ ಮಾಡೋದಕ್ಕೆ ಆಗುವುದಿಲ್ಲ. ಒಟ್ಟು ದಶಮ ಸ್ಥಾನದಲ್ಲಿ ಒಂದು ಗುರುವಿನ ಸಂಚಾರ ಸ್ವಲ್ಪ ಸಡನ್, ಆಕಸ್ಮಿಕವಾಗಿ ಉದ್ಯೋಗದಲ್ಲಿ ಬದಲಾವಣೆಗಳನ್ನ ನೀವು ನೋಡೋದಕ್ಕೆ ಸಾಧ್ಯತೆ ಇರುತ್ತೆ. ಟ್ರಾನ್ಸ್ಫರ್ ಆಗ್ತಕ್ಕಂಥದ್ದು, ಈ ತರಹದ ಪರಿಸ್ಥಿತಿಗಳು. ಆಮೇಲೆ ದಶಮ ಸ್ಥಾನದಲ್ಲಿ ಗುರು ಅಷ್ಟಕವರ್ಗ ಬಿಂದುಗಳನ್ನು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. 0, 1, 2 ಏನಾದ್ರು ಕೊಟ್ಟಿದ್ರೆ ಉದ್ಯೋಗ ಬಿಡ್ತಕ್ಕಂತಹ ಸಾಧ್ಯತೆನೂ ಇರುತ್ತೆ. ಅದೇ 4, 5, 6 ಕೊಟ್ಟಿದ್ರೆ ಸ್ವಲ್ಪ ಉದ್ಯೋಗದಲ್ಲಿ ತುಂಬಾನೇ ಅನುಕೂಲಕರವಾಗಿರ್ತಕ್ಕಂತಹ ವಾತಾವರಣನೂ ಕೂಡ ಸೃಷ್ಟಿ ಆಗ್ತಾ ಹೋಗುತ್ತೆ. ಅಂದ್ರೆ ದಶಮ ಸ್ಥಾನದಲ್ಲಿ ಗುರುವಿನ ಸಂಚಾರ ಸ್ವಲ್ಪ ಉದ್ಯೋಗದಲ್ಲಿ ಒತ್ತಡ ತಂದ್ಕೊಡುತ್ತೆ, ನೆಮ್ಮದಿ ಇರೋದಿಲ್ಲ, ಕೆಲಸ 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 ಈ ತರನೇ ಇರುತ್ತೆ ಸ್ವಲ್ಪ. ಆಮೇಲೆ ಪಂಚಮ ಸ್ಥಾನದಲ್ಲಿ ರಾಹುವಿನ ಸಂಚಾರ ನಡೀತಾ ಇರೋದ್ರಿಂದ ಈ ಇನ್ವೆಸ್ಟ್ಮೆಂಟ್ ಮಾಡೋ ವಿಚಾರದಲ್ಲಿ ಜಾಗೃತಿ ಆಗಿರ್ಬೇಕು. ನೀವೇನು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ರೆ, ಶೇರ್ ಮಾರ್ಕೆಟ್ ಆಗಿರ್ಬೋದು ಅಥವಾ ವಿದೇಶಿಗೆ ಸಂಬಂಧಪಡ್ತಕ್ಕಂತಹ ಒಂದು ಏನಾದರೂ ಬಿಸ್ನೆಸ್ ಆಗಿರ್ಬೋದು, ತುಂಬಾ ಹುಷಾರಾಗಿ ಇರಬೇಕು. ನಂಬಿ ಮೋಸ ಹೋಗ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಸಂತಾನದ ಒಂದು ವಿಚಾರದಲ್ಲೂ, ಸಂತಾನದ ಪ್ರಯತ್ನದಲ್ಲೂ ಕೂಡ ಸ್ವಲ್ಪ ಅಸಫಲತೆ, ಸ್ವಲ್ಪ ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದು. ಗರ್ಭಿಣಿ ಸ್ತ್ರೀಯರು ಸ್ವಲ್ಪ ಜಾಸ್ತಿ ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನು ನೋಡ್ತಕ್ಕಂಥದ್ದು. ಹಾಗೇನೆ ವಿವಾಹೇತರ ಸಂಬಂಧದಲ್ಲಿ ಯಾರೆಲ್ಲ ಇರ್ತೀರಾ, ಈ ಸಮಯದಲ್ಲಿ ಜೂನ್ 1ನೇ ತಾರೀಕಿನಿಂದ ಅವಮಾನ ಅಪವಾದಗಳು ಬರ್ತಕ್ಕಂಥದ್ದು. ನಿಮ್ಮ ಮೇಲೆ ನೀವೇನು ವಿವಾಹೇತರ ಸಂಬಂಧ ಇಟ್ಕೊಂಡಿರ್ತೀರಾ ಅದೆಲ್ಲ ಹೊರಗಡೆ ಬರ್ತಕ್ಕಂತಹ ಸಾಧ್ಯತೆ ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇರೋದ್ರಿಂದ ಪಂಚಮ ಸ್ಥಾನದಲ್ಲಿ ರಾಹು ರೆಪ್ರೆಸೆಂಟ್ ಲೈಕ್ ಪ್ರೇಮ, ಸೀಕ್ರೆಟ್ ಲವ್ ರಿಲೇಶನ್ಶಿಪ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಅದೆಲ್ಲಾನು ಸ್ವಲ್ಪ ಹೊರಗಡೆ ಬರ್ತಕ್ಕಂತಹ ಸಾಧ್ಯತೆ ಇರೋದ್ರಿಂದ ಸ್ವಲ್ಪ ಹುಷಾರಿರೋದಕ್ಕೆ ಪ್ರಯತ್ನ ಮಾಡಿ. ಹಾಗೇನೆ ಪ್ರೀತಿ, ಪ್ರೇಮ ಅಂತ ಲವ್ ಮ್ಯಾರೇಜ್ ಮಾಡ್ಕೋಬೇಕು ಅಂತ ಅನ್ಕೊಂಡಿರೋರಿಗೆ ಸ್ವಲ್ಪ ಈ ವರ್ಷ ಸ್ವಲ್ಪ ಕಾಲ ಅನ್ನೋದು ಇರುತ್ತೆ. ಹಾಗೆ ಕೋರ್ಟ್ ವಿಚಾರದಲ್ಲಿ ಯಾರೆಲ್ಲ ನೀವು ಕೋರ್ಟ್ ಕೇಸಸ್ ಅಲ್ಲಿ ನೀವು ಏನು ಇನ್ವಾಲ್ವ್ಮೆಂಟ್ ತಗೊಳ್ತಾ ಇದ್ದೀರಾ, ಸೊ ಅವರಿಗೆ ಸ್ವಲ್ಪ ಅದರಿಂದ ಹೊರಗಡೆ ಬರ್ಲಿಕ್ಕೆ ಸಹಾಯನೂ ಕೂಡ ಮಾಡ್ತಾ ಹೋಗುತ್ತೆ ಈ ಒಂದು ವರ್ಷದಲ್ಲಿ. ಮೇಜರ್ ಆಗಿ ಉದ್ಯೋಗದಲ್ಲಿ ಸ್ವಲ್ಪ ವಿವಾದಗಳು, ಸ್ವಲ್ಪ ಬದಲಾವಣೆಗಳನ್ನ ನೋಡುವ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ಅದರ ಕಡೆ ಗಮನ ಕೊಡಿ. ನೋಡಿ, ಚಿತ್ತಾ ನಕ್ಷತ್ರ 3, 4 ಪಾದದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಗುರುವಿನ ಸಂಚಾರ ಯಾವಾಗ ಸ್ವಲ್ಪ ಚೆನ್ನಾಗಿರುತ್ತೆ, ಜೂನ್ 18ನೇ ತಾರೀಕಿನಿಂದ ಆಗಸ್ಟ್ 19ನೇ ತಾರೀಕಿನ ತನಕ ಸ್ವಲ್ಪ ಈ ಸಮಯ ದಶಮ ಸ್ಥಾನದಲ್ಲಿ ಇದ್ರೂ ಕೂಡ ಈ ಸಮಯದಲ್ಲಿ ಮೇಜರ್ ಆಗಿ ಉದ್ಯೋಗದಲ್ಲಿ ನೀವೇನಾದ್ರೂ ಡಿಸಿಷನ್ಸ್ ತಗೊಂಡಂಗಿದ್ರೆ ಈ ಸಮಯದಲ್ಲಿ ತಗೊಳ್ಳಿ. ಮತ್ತೆ ಅಕ್ಟೋಬರ್ 31ನೇ ತಾರೀಕಿನಿಂದ ಸ್ವಲ್ಪ ಚೆನ್ನಾಗಿರುತ್ತೆ. ಇನ್ನು ಈ ಚಿತ್ತಾ ನಕ್ಷತ್ರ 3, 4ನೇ ಪಾದದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಶನಿಯ ಸಂಚಾರ ಯಾವಾಗ ಚೆನ್ನಾಗಿರುತ್ತೆ ಅಂದ್ರೆ ಮೇ 17ನೇ ತಾರೀಕಿನ ತನಕ ಮಾತ್ರ ಚೆನ್ನಾಗಿರುತ್ತೆ. ಅದಾದ್ಮೇಲೆ ಸ್ವಲ್ಪ ಶನಿಯಿಂದ ಸ್ವಲ್ಪ ಏನಾದ್ರೂ ಸ್ವಲ್ಪ ಅಂತ ಒಂದು ಫೇವರಬಲ್ ರಿಸಲ್ಟ್ ನೋಡೋಕ್ಕಾಗಲ್ಲ. ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಗುರು ಸಂಚಾರ ಜೂನ್ 18ನೇ ತಾರೀಕಿನ ತನಕ ತುಂಬಾ ಚೆನ್ನಾಗಿರುತ್ತೆ. ಜೂನ್ 18ರಿಂದ ಆಗಸ್ಟ್ 19 ಚೆನ್ನಾಗಿರೋದಿಲ್ಲ. ಈ ಸಮಯದಲ್ಲಿ ಸ್ವಲ್ಪ ತೊಂದರೆ ಅನುಭವಿಸಬೇಕಾಗಿರುತ್ತೆ. ಆಗಸ್ಟ್ 19ರಿಂದ ಮತ್ತೆ ಸ್ವಲ್ಪ ಸರಿ ಹೋಗುತ್ತೆ. ಇನ್ನು ಶನಿ ಸಂಚಾರ ಸ್ವಾತಿ ನಕ್ಷತ್ರದವರಿಗೆ ಯಾವಾಗ ಚೆನ್ನಾಗಿರುತ್ತೆ ಅಂದ್ರೆ ಮೇ 17ನೇ ತಾರೀಕಿನಿಂದ ತುಂಬಾ ಚೆನ್ನಾಗಿರುತ್ತೆ. ಇನ್ನು ವಿಶಾಖ ನಕ್ಷತ್ರ 1, 2, 3 ಪಾದದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಗುರು ಜೂನ್ 18ರಿಂದ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಶನಿಯ ಸಂಚಾರ ಯಾವಾಗ ಚೆನ್ನಾಗಿರುತ್ತೆ ಅಂದ್ರೆ ಮೇ 17ರ ತನಕ ಮಾತ್ರ ಚೆನ್ನಾಗಿರುತ್ತೆ. ಮೇ 17ರಿಂದ ಚೆನ್ನಾಗಿರೋದಿಲ್ಲ. ಈ ತುಲಾರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹ ಪ್ರತಿಯೊಬ್ಬರು ಕೂಡ ತಪ್ಪದೆ ಮೃತ್ಯುಂಜಯ ಮಂತ್ರ, ವೀರಭದ್ರ ದರ್ಶನವನ್ನು ಹೆಚ್ಚಾಗಿ ಎಷ್ಟು ಮಾಡ್ಕೊಂತೀರೋ ಅಷ್ಟು ಒಳ್ಳೇದು. ಮೃತ್ಯುಂಜಯ ಮಂತ್ರ ಎಷ್ಟು ನೀವು ಪಠನೆ ಮಾಡ್ತೀರೋ ಅಷ್ಟು ಒಳ್ಳೇದು. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ರೂಪದಲ್ಲಿ ತಿಳಿಸಿ. ಹಾಗೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದ್ರೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ನೇರವಾಗಿ ಕರೆಯನ್ನು ಮಾಡಿ. ಪ್ರಾಬ್ಲಮ್ಸ್ ಹೇಳ್ಕೋಬಾರ್ದು, ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಕಂಪಲ್ಸರಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು. ಜೈ ಶ್ರೀರಾಮ್.